ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ವಿಡಿಯೋ ಮಾಡಿ ಅಕ್ಕ, ವಿಡಿಯೋ ಯಾಕೆ ಸ್ಟಾಪ್ ಮಾಡಿದ್ದೀರಾ, ಪ್ಲೀಸ್ ಇನ್ಫಾರ್ಮೇಷನ್ ಕೊಡಿ. ಬೇರೆ ಬೇರೆ ಚಾನಲಲ್ಲಿ ಬೇರೆ ಬೇರೆ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ, ದಯವಿಟ್ಟು ಅಪ್ಡೇಟ್ ಮಾಡಿ ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ 2 ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಶಾಕಿಂಗ್ ನ್ಯೂಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ, ಬಟ್ ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ವಿಡಿಯೋ ಕೂಡ ಹಾಕಲಿಲ್ಲ. ಅದನ್ನು ಯಾಕೆ ಹಾಕಲಿಲ್ಲ ಅದನ್ನು ಕೂಡ ಹೇಳ್ತೀನಿ. 2 ಅಪ್ಡೇಟ್ ಏನಪ್ಪ ಅಂದರೆ, ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಪಕ್ಕ ಇನ್ಫಾರ್ಮೇಷನ್ ಜೊತೆಗೆ ಡಿಸೆಂಬರ್ ಮಂತ್ದು ಸ್ಟೇಟಸ್ ಅಪ್ಡೇಟ್ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ರಿಲೇಟೆಡ್ 100% ಜೆನ್ಯೂನ್ ಮತ್ತು ನಿಜವಾದ ಇನ್ಫಾರ್ಮೇಷನ್ನೇ ನಿಮಗೆ ನಾನು ಕೊಡ್ತಾ ಬರ್ತಿದ್ದೀನಿ. ಇನ್ನು ಮುಂದೆ ಕೂಡ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೇಡಮ್, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ರಿ ಒಂದು ಶಾಕಿಂಗ್ ನ್ಯೂಸ್ ಇದೆ ಗೌರ್ಮೆಂಟ್ ಕಡೆಯಿಂದ ಇವನಿದೆ ಅಪ್ಲೈ ಮಾಡಿದವ್ರಿಗೆ, ಏನದು ನೆಕ್ಸ್ಟ್ ವಿಡಿಯೋ ನೀವು ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗೌರ್ಮೆಂಟ್ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಇದೆ, ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋಗೆ ಒಂದು 500 ಲೈಕ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. 500 ಲೈಕ್ ಇರಲಿ, ಒಂದು 200 ಕೂಡ ರೀಚ್ ಆಗಿರಲಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದೆ 200 ರೀಚ್ ಆದಮೇಲೆ ಆದರೂ ವಿಡಿಯೋ ಮಾಡೋಣ ಅಂತ. ತುಂಬ ಜನ ಫೋರ್ಸ್ ಮಾಡ್ತಿದ್ರು, ವಿಡಿಯೋ ಅಪ್ಡೇಟ್ ಮಾಡಿ, ನಮಗೆ ಒಂದು ಇನ್ಫಾರ್ಮೇಷನ್ ಕೊಡಿ. ಬೇರೆ ಬೇರೆ ಚಾನಲಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ, ನಮಗೆ ನಂಬೋಕ್ಕಾಗ್ತಿಲ್ಲ, ದಯವಿಟ್ಟು ಅಪ್ಡೇಟ್ ಕೊಡಿ ಅಂತ. ಸೊ ನಿಮಗೋಸ್ಕರ ಇದನ್ನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಅಪ್ಡೇಟ್ನ ಕೊಡ್ತೀನಿ. ಹಾಗೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಏನದು ಗೌರ್ಮೆಂಟ್ ಹೊಸ ರೂಲ್ಸ್ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ಬಂದು ಈಗ ತುಂಬ ಜನತ್ತು ಡಿಸೆಂಬರ್ ಅಮೌಂಟ್ ಯಾವಾಗ ಬರುತ್ತೆ, ಈಗ ಆಲ್ರೆಡಿ ಬಂದು ಜನವರಿ 29ನೇ ತಾರೀಕು ಆಯಿತು. ಇಷ್ಟೊತ್ತಿಗಾಗಲೇ ಅಮೌಂಟ್ ಬರಬೇಕಿತ್ತಲ್ಲ, ಯಾಕೆ ಲೇಟು ಅಂತ ನೀವು ಕೇಳಿದ್ರಿ. ಅದ್ರ ಬಗ್ಗೆ ನಾನು ನಿನ್ನೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನಾನು ಒಂದು ವಾರದಿಂದ ಇವನಿದೆ ಆಫೀಸರ್ಗೆ, ನನಗೆ ಗೊತ್ತಿರೋ ಆಫೀಸರ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಅವ್ರು ಪಿಕ್ ಮಾಡ್ತಾನೆ ಇರಲಿಲ್ಲ. ಹಾಗಾಗಿ ಕೂಡ ವಿಡಿಯೋ ಮಾಡೋದು ಸ್ವಲ್ಪ ಡಿಲೇ ಆಯಿತು. ಸೊ ನಿನ್ನೆ ಅವ್ರು ಕಾಲ್ ಪಿಕ್ ಮಾಡಿದ್ರು. ಇವನಿದು ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಏನೂ ಇಲ್ಲ, ಇನ್ನೊಂದು ವಾರದಲ್ಲಿ ನಿಮಗೆ ಡಿಸೆಂಬರ್ ಮಂತ್ ಅಮೌಂಟು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಡಿಸೆಂಬರ್ ಮಂತ್ ಅಮೌಂಟ್ ಬಂದಿಲ್ಲ ಅಂತ ಏನು ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆನೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಅವರೇ ಕ್ಲಿಯರಾಗಿ ಹೇಳಿದ್ದಾರೆ. ವೆಯ್ಟ್ ಮಾಡ್ರಪ್ಪ, ಇನ್ನೊಂದು ವಾರದಲ್ಲಿ ನಿಮ್ಮ ಅಮೌಂಟು ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರೋ, ಅಥವಾ ಕೆಲವು ಚಾನಲ್ಗಳಲ್ಲಿ ಕೆಲವು ಇವನಿದಿ ಗ್ರೂಪ್ಗಳಲ್ಲಿ ಅಮೌಂಟ್ ಬಂದಿದೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರಂತೆ. ಯಾರಿಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋರು ಯಾರಿಗೂ ಕೂಡ ಅಮೌಂಟ್ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೇನಾದರೂ ಅಮೌಂಟ್ ರಿಸೀವ್ ಆಯಿತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಒಂದು 100% ಜೆನ್ಯೂನ್ ಇನ್ಫಾರ್ಮೇಷನ್ ಸಿಗುತ್ತೆ, ವಿತ್ ಪ್ರೂಫ್ ಮಾಹಿತಿ ಕೂಡ ಸಿಗ್ದಂಗೆ ಆಗುತ್ತೆ. ನನಗೆ ಹೇಳಿರೋ ಮಾಹಿತಿ ಪ್ರಕಾರ ಇನ್ನೊಂದು ವಾರದಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು 2 ದಿನದಲ್ಲೇ ಬರಬಹುದು ಅಥವಾ 3 ದಿನದಲ್ಲೇ ಬರಬಹುದು, ಇವತ್ತೇ ಬರಬಹುದು. ಸದ್ಯಕ್ಕೆ ಅಪ್ಡೇಟ್ ಏನಪ್ಪ ಅಂದರೆ, ಒಂದು ವಾರದ ಒಳಗಡೆ ಅಂತೂ ಖಂಡಿತವಾಗ್ಲೂ ಅಮೌಂಟ್ ರಿಲೀಸ್ ಆಗುತ್ತೆ, ಅದಂತೂ ಗೊತ್ತಿರೋ ಇನ್ಫಾರ್ಮೇಷನ್ ಆಗಿದೆ. ಹಾಗೆ ಡಿಸೆಂಬರ್ ಮಂತ್ದು ಸ್ಟೇಟಸ್ ಅಪ್ಡೇಟ್ ಏನಿದೆ, ಯಾರದೇ ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡ 180 ಡೇಸ್ ಈ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಅಂತ ಬರ್ತಾ ಇದೆ. ಸುಮಾರು ಜನಕ್ಕೆ ಡೌಟ್ ಬಂದ್ಬಿಟ್ಟಿದೆ, ನಮ್ಗೆ ಅಮೌಂಟ್ ಬರುತ್ತಾ ಇಲ್ವೋ, ಈ ರೀತಿ ಬರ್ತಿದೆಯಲ್ಲ ಯಾಕೆ ಅಂತ. ಈ ಥರ ಯಾರಿಗಾದ್ರೂ ಬರ್ತಿತ್ತು ಅಂದರೆ, ಯಾರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ಟೇಟಸ್ ಇದೇ ರೀತಿಯಾಗಿ ಬರ್ತಾ ಇದೆ. ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಂಡ್ರೆ ನಿಮ್ದು ಏನಿರುತ್ತೆ ಕೋರ್ಸ್ ಕಂಪ್ಲೀಟ್ ಆಗೋದು 180 ಡೇಸ್ ಆನ್ 5/8/2025 ಅಂತ ಇರುತ್ತೆ. ಅಥವಾ ಕೆಲವರಿಗೆ DDPU ವೆರಿಫಿಕೇಷನ್ ಯಾವಾಗಿದೆ ಆ ಡೇಟ್ ಇರುತ್ತೆ, ಅಥವಾ DEO ವೆರಿಫಿಕೇಷನ್ ಆಗಿರುತ್ತೋ ಅದನ್ನೇ ಇರುತ್ತೆ. ಕೆಲವರಿಗೆ ವೆರಿಫಿಕೇಷನ್ ಪೆಂಡಿಂಗ್ ಇರುತ್ತೆ ಅಂತ ಕೂಡ ಬಂದಿರುತ್ತೆ. ದಯವಿಟ್ಟು ಯಾರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ನಿಮಗೆ ಸ್ಟೇಟಸ್ ಏನಾದರೂ ಬರ್ತಾ ಇತ್ತು ಅಂದರೆ, ಇನ್ನೂ ಕೂಡ ಡಿಸೆಂಬರ್ ಮಂತ್ ಸ್ಟೇಟಸ್ನ ಅಪ್ಡೇಟ್ ಮಾಡಿಲ್ಲ, DBT ಪುಷ್ ಆಗಿಲ್ಲ. ಸೊ ಹಾಗಾಗಿ ಅದು DBT ಪುಷ್ ಅಂತಲೂ ಕೂಡ ತೋರಿಸ್ತಾ ಇಲ್ಲ. ಅಮೌಂಟ್ ಬಂದಿತ್ತು ಅಂದರೆ ನೀವು ಬೇರೆ ತಿಂಗಳದ್ದು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, DBT ಪ್ರೋಸೆಸ್ಡ್ ಅಂತ ಬರ್ತಿದೆ ಅಂದರೆ ನಿಮಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ. DBT ಪುಷ್ ಆಗಿದೆ, DBT ಪುಷ್ ಅಂತ ಬರ್ತಿತ್ತು ಅಂದರೆ DBTಗೆ ಅಮೌಂಟ್ ಹೋಗಿದೆ, ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ. ಕೆಲವು ಸಲ ಈ ರೀತಿ ಆಗುತ್ತೆ, ಸ್ಟೇಟಸ್ ಬೇಗ ಅಪ್ಡೇಟ್ ಮಾಡಲ್ಲ, ವೆಯ್ಟ್ ಮಾಡಬೇಕು. ಮತ್ತು ಈ ರೀತಿ ಬರ್ತಿತ್ತು ಅಂದರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಸರಿ ಹೋಗುತ್ತೆ ಆಯಿತಾ. ಯಾರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ನೀವು ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿಸೆಂಬರ್ ಮಂತದ್ದು ಇದೇ ರೀತಿ ಬರ್ತಾ ಇದೆ. 180 ಡೇಸ್ ಯಾವಾಗುತ್ತೆ, ಅಥವಾ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುವಂಥದ್ದು. ಮತ್ತು ಕೆಲವರಿಗೆ ವೆರಿಫಿಕೇಷನ್ ಇನ್ನೂ ಪೆಂಡಿಂಗ್ ಇದೆ ಅಂತ ಬರ್ತಿರುತ್ತೆ. ಯಾರಿಗೆ ವೆರಿಫಿಕೇಷನ್ ಪೆಂಡಿಂಗ್ ಇರುತ್ತೋ ದಯವಿಟ್ಟು ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. DEO ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತ ಇರುತ್ತೆ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಅಲ್ಲಿಗೆ. DDPU ಇತ್ತು ಅಂದರೆ DDPU, ಯಾವುದು ನಿಮಗೆ ವೆರಿಫಿಕೇಷನ್ ಪೆಂಡಿಂಗ್ ಇದೆಯೋ ಅಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೊಂಡ್ರೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕೆಲವರು ಕೇಳಿದ್ರು, ಮೇಡಮ್ ನಾವು ಜನವರಿಲಿ ಅಪ್ಲೈ ಮಾಡಿದ್ದೀವಿ, ಫೆಬ್ರವರಿಲಿ ಅಮೌಂಟ್ ಬರುತ್ತಾ ಅಂತ. ಹೌದು, ಜನವರಿಗೆ ಅಪ್ಲೈ ಮಾಡಿದವ್ರಿಗೆ ಜನವರಿಯಿಂದ ಕನ್ಸಿಡರ್ ಆಗಿ ಫೆಬ್ರವರಿಲಿ ಅಮೌಂಟ್ ಬರುತ್ತೆ. ಇನ್ ಕೇಸ್ ನಿಮ್ದು ಏನಾದರೂ ವೆರಿಫಿಕೇಷನ್ ಇತ್ತು ಅಂದರೆ, ಕೆಲವರಿಗೆ ತುಂಬ ವರ್ಷಗಳ ಹಿಂದೆ ಡಿಗ್ರಿ ಮಾಡಿದ್ರು ಅಂದರೆ ಅಥವಾ PUC ಮಾಡಿದ್ರು ಅಂದರೆ ಡಾಟಾ ಅಪ್ಡೇಟ್ ಆಗಿರಲ್ಲ, ಡಾಟಾ ಆಟೋಮೆಟಿಕಲಿ
ಬಂದಿರೋದಿಲ್ಲ ನಿಮ್ಮ ನೇಮು. ಸೊ ಆಗ ನೀವು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ನೀವು ವೆರಿಫಿಕೇಷನ್ ಯಾವ ಮಂತಲ್ಲಿ ಕಂಪ್ಲೀಟ್ ಮಾಡ್ತೀರೋ ಆ ಮಂತಿಂದ ಕನ್ಸಿಡರ್ ಆಗುತ್ತೆ. ಏನು ನಮ್ಮದು ಡಾಟಾ ಅಪ್ಡೇಟ್ ಎಲ್ಲ ಆಗಿದೆ, ವೆರಿಫಿಕೇಷನ್ ಏನೂ ಇಲ್ಲ ಅಂದರೆ 100% ನಿಮಗೆ ಜನವರಿಲಿ ಅಪ್ಲೈ ಮಾಡಿದ್ರೆ ಅದು ಫೆಬ್ರವರಿಗೆ ಕನ್ಸಿಡರ್ ಆಗಿ ಅಮೌಂಟು ನಿಮಗೆ ಫೆಬ್ರವರಿಯಿಂದನೇ ಬರುತ್ತೆ. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆ ಸುಮಾರು ಜನ ಪ್ರಶ್ನೆ ಮಾಡಿದಿರಿ 4 ತಿಂಗಳಿಂದ ನಮಗೆ ಯುವನಿಧಿ ಅಮೌಂಟು ಬಂದಿಲ್ಲ ಅಂತ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಾಧ್ಯ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಯಾವ ಮಂತಿಂದ ನಿಮಗೆ ಅಮೌಂಟ್ ಬಂದಿಲ್ವೋ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿರೋ ಫಾರ್ಮ್ನ ತೆಗೆದು ಇಟ್ಕೊಂಡಿರಿ. ಅದರಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಯಾಕೆ ಅಮೌಂಟ್ ಬಂದಿಲ್ಲ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.